ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂದ್ರ ಇನ್ನೊಂದು ಬ್ಯಾಚುಲರ್ ಡಿಗ್ರಿ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಆ ಕೋರ್ಸು ಯಾವ್ದಪ್ಪಾ ಅಂತಂದ್ರ BMS ಅನ್ನೋ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಈ ಒಂದು ಕೋರ್ಸ್ ಒಳಗಡೆ ನಾವೇನೆಲ್ಲ ಕವರ್ ಮಾಡ್ತಾ ಇದೀವಿ ಅಂತಂದ್ರ ಈ ಒಂದು ಕೋರ್ಸ್ನ ಎಲಿಜಿಬಿಲಿಟಿ ನೋಡ್ತಾ ಇದೀವಿ, ಈ ಒಂದು ಕೋರ್ಸಿನ ಡ್ಯೂರೇಷನ್ ನೋಡ್ತಾ ಇದೀವಿ, ಈ ಕೋರ್ಸಿನ ಫೀ ಸ್ಟ್ರಕ್ಚರ್ ಏನಿರ್ತೈತಿ, ಅದರ ಜೊತೆಗೆ ಈ ಒಂದು ಕೋರ್ಸ್ ಒಳಗಡೆ ಏನೆಲ್ಲ ಸಬ್ಜೆಕ್ಟ್ ಸಿಲೆಬಸ್ ಗಳನ್ನ ನೋಡ್ತೀವಿ, ಅದರ ಜೊತೆಗೆ ಈ ಒಂದು ಕೋರ್ಸಿನ ಜಾಬ್ ಅಪಾರ್ಚುನಿಟೀಸ್ ಗಳೇನು, ಇದರ ಸಾಲರಿ ಸ್ಕೇಲ್ ಏನ್ ಇರ್ತೈತಿ, ಹಾಗೆ ಅದರ ಒಂದು ಹೈಯರ್ ಎಜುಕೇಶನ್ ಏನೆಲ್ಲ ಇರ್ತೈತಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀವಿ. ವಿತಿನ್ 10 ಮಿನಿಟ್ಸ್ ಒಳಗೆ ನಿಮ್ಗೆ ಕವರ್ ಮಾಡುವಂತ ಪ್ರಯತ್ನ ನಾವು ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಒಂದು ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ, ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ಅಪ್ಡೇಟ್ ನೋಡ್ತಾ ಇರಬಹುದು. ಸೊ ಮೊದಲಿಗೆ ಈ ಒಂದು ಕೋರ್ಸಿನ ಫುಲ್ ಫಾರ್ಮ್ ಹೇಳ್ಬಿಡ್ತೀನಿ ನಿಮ್ಗೆ. ಈ ಒಂದು BMS ಇದ್ದು, ಸೊ ಕನ್ಫ್ಯೂಸ್ ಆಗ್ಬೇಡ್ರಿ, ಇದು BAMS ಅಲ್ಲ, BMS. ಓಕೆ, ಸೊ ಏನ್ BMS ಅಂತಂದ್ರ ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡಿ ಅಂತ ಕರಿತೀವಿ ನಾವು. ಸೊ ಈ ಕೋರ್ಸ್ ನಮ್ಗ ಕಂಪ್ಲೀಟ್ ಆಗಿ ಬ್ಲೆಂಡ್ ಆಗಿರೋದು ಎದ್ರ ಮೇಲಪ್ಪ ಅಂತಂದ್ರ ಬಿಸ್ನೆಸ್ ಆಪರೇಷನ್, ಅದಾದ್ಮೇಲೆ ಈ ಒಂದು ಲೀಡರ್ಶಿಪ್ ಸ್ಟ್ರಾಟಜಿ, ಅದಾದ್ಮೇಲೆ ಮ್ಯಾನೇಜ್ಮೆಂಟ್ ಅನಾಲಿಸಿಸ್, ಮಾರ್ಕೆಟಿಂಗ್ ಅನಾಲಿಸಿಸ್ ಗಳ ಬಗ್ಗೆ ಇದರೊಳಗಡೆ ನಾವು ಕಲಿತಾ ಹೋಗ್ತೀವಿ. ಹಾಗಾದ್ರೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ ನಮ್ಮ ಒಂದು ಎಲಿಜಿಬಿಲಿಟಿ ಏನಿರ್ಬೇಕು, ನಾವ್ ಏನೇನ ಕಲ್ತಿರ್ಬೇಕು ಅಂತ ಕೇಳಿದ್ರೆ, ಸೊ ನೀವು PUC ಒಳಗಡೆ ಪಾಸ್ ಆಗಿರ್ಬೇಕು. ಯಾವುದೇ ಸ್ಟ್ರೀಮ್ ಅನ್ನು ತಗೊಂಡಾಗ ಕೂಡ ನೀವು ಈ ಕೋರ್ಸ್ ಅನ್ನ ಮಾಡಬಹುದು. ಅಂದ್ರೆ ಈ ಒಂದು PUC ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಯಾವುದೇ ಸ್ಟ್ರೀಮ್ ತಗೊಂಡಾಗ ಕೂಡ ನೀವು PUC ಒಳಗಡೆ ಈ ಒಂದು ಕೋರ್ಸ್ ಅನ್ನ ಮಾಡಬಹುದು. ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮಾಡ್ಬೇಕಾದ್ರೆ ನಮ್ಗ ಪರ್ಸೆಂಟೇಜ್ ಎಷ್ಟಿರ್ಬೇಕ್ರಿ ಅಂತ ಕೇಳಿದ್ರೆ, ಪ್ರೀವಿಯಸ್ ಇಯರ್ ಒಳಗಡೆ ನಿಮ್ಮ ಪ್ರೀವಿಯಸ್ ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ಲಿ 45 ಇಂದ 50% ಇರಬೇಕು. ಸೊ ಅದಾದ್ಮೇಲೆ ನಾವ್ ಈ ಕೋರ್ಸ್ ಅನ್ನು ಮಾಡ್ಬೇಕಾದ್ರೆ ಏನಾದ್ರು ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಇರ್ತಾವೇನ್ರಿ ಅಂತ ಕೇಳ್ಬೋದು ನೀವು. ಸೊ ಇದಕ್ಕೆ ಯಾವುದೇ ರೀತಿಯಂತ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಇರಲ್ಲ, ಬಟ್ ಇಲ್ಲಿ ಮೆರಿಟ್ ಮೇಲೆ ನಿಮ್ಮ ಒಂದು PUC ಒಳಗಡೆ ಏನ್ ಮೆರಿಟ್ ಇರ್ತದಲ್ಲ ನಿಮ್ಗೆ, ಆ ಮೆರಿಟ್ ಬೇಸ್ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರ. ಅದಾದ್ಮೇಲೆ ಒಂದಿಷ್ಟು ಯೂನಿವರ್ಸಿಟಿ ಅಥವಾ ಒಂದಿಷ್ಟು ಇನ್ಸ್ಟಿಟ್ಯೂಟ್ ಒಳಗಡೆ ಒಂದು ಕಾಮನ್ ಯೂನಿವರ್ಸಿಟಿ ಟೆಸ್ಟ್, ಎಂಟ್ರನ್ಸ್ ಟೆಸ್ಟ್ ಇರ್ತೈತಿ. ಸೊ ಅದನ್ನ ನೀವು ಎಲಿಜಿಬಲ್ ಆಗ್ಬೋದು. ಬಹಳಷ್ಟು 90% ಇದರೊಳಗಡೆ ಎಂಟ್ರನ್ಸ್ ಎಕ್ಸಾಮ್ ಇರೋದಿಲ್ಲ, ಒಂದಿಷ್ಟು ಕಡೆ ಮಾತ್ರ ಇರ್ತೈತಿ. ಓಕೆ, ಸೊ ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಈ ಒಂದು ಕೋರ್ಸ್ ನ ಮಾಡ್ತಾ ಇದೀವಿ ನಾವು. ಈ ಕೋರ್ಸ್ ನ ಡ್ಯೂರೇಷನ್ ಅಂದ್ರೆ ಈ ಕೋರ್ಸ್ ನ ಎಷ್ಟು ವರ್ಷ ನಾವು ಕಲಿಬೇಕ್ರಿ ಅಂತ ಕೇಳ್ಬೋದು ನೀವು. ಇದರ ಡ್ಯೂರೇಷನ್ ಬಂದ್ಬಿಟ್ಟು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 3 ಇಯರ್ ಇರುತ್ತೆ. ಸೊ 3 ವರ್ಷ ನೀವು ಈ ಕೋರ್ಸ್ ನ ಕಲಿಬೇಕಾಗ್ತದ, ಈ ಕೋರ್ಸ್ ನ ಕಂಪ್ಲೀಟ್ ಮಾಡ್ಬೇಕಾದ್ರೆ. ಸೊ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಈ ಒಂದು ಕೋರ್ಸ್ ನ ಮಾಡ್ತಾ ಇದೀವಿ ನಾವು. ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ ನಮ್ಮ ಫೀ ಸ್ಟ್ರಕ್ಚರ್ ಎಷ್ಟಿರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಫೀ ಸ್ಟ್ರಕ್ಚರ್ ಅಪ್ರಾಕ್ಸಿಮೇಟ್ಲಿ 50K ಇಂದ 1 lakh ಪರ್ ಇಯರ್ ಇರ್ತೈತಿ. ಸೊ ನೀವು 3 ವರ್ಷ ಮುಗಿಸೋತ್ತಿಗೆ ನಿಮ್ದು ಅಪ್ರಾಕ್ಸಿಮೇಟ್ಲಿ 3 lakh ಇಂದ 4 lakh ವರೆಗೂ ಕೂಡ ನಿಮ್ಮ ಕಾಲೇಜ್ ಫೀಸ್ ಬರ್ಬೋದು, ಎವರೇಜ್ ಫೀಸ್. ಸೊ ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಈ ಕೋರ್ಸ್ ನ ಮಾಡ್ತಾ ಇದೀವಿ, ಈ ಕೋರ್ಸ್ ನ ಮಾಡಿದೀವಿ. ಇದರೊಳಗೆ ನಾವು ಏನೆಲ್ಲ ಸಬ್ಜೆಕ್ಟ್ ಅಥವಾ ಸಿಲೆಬಸ್ ನ ಕಲಿಬಹುದ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಸಬ್ಜೆಕ್ಟ್ ಗಳು ಕಂಪ್ಲೀಟ್ ಆಗಿ ಬ್ಲೆಂಡ್ ಆಗಿರೋದು ಎದ್ರ ಮೇಲಪ್ಪ ಅಂತಂದ್ರ ಈ ಒಂದು ಬಿಸ್ನೆಸ್ ಸ್ಟಡಿ, ಆಮೇಲೆ ಮಾರ್ಕೆಟಿಂಗ್ ವ್ಯಾಲ್ಯೂಸ್, ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್, ಇದ್ರ ಮೇಲೆ ಕಂಪ್ಲೀಟ್ ಆಗಿ ಬ್ಲೆಂಡ್ ಆಗಿರ್ತದೆ. ನೋಡೋಣ ಏನೆಲ್ಲ ಬರ್ತೈತಿ ಇದರೊಳಗಡೆ ಅಂತ ಹೇಳಿ. ಮೊದಲಿಗೆ ಏನೆಲ್ಲ ಕಲಿತೀವಿ ಅಂತ ನಾವು ಇದರೊಳಗಡೆ ಮೊದಲನೇ ವರ್ಷದೊಳಗಡೆ ಏನೆಲ್ಲ ಕಲಿತೀವಿ ಇದರೊಳಗಡೆ ಅಂತಂದ್ರೆ, ಒಂದು ಬಿಸ್ನೆಸ್ ಕಮ್ಯುನಿಕೇಶನ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಆಗಿರ್ಬೋದು, ಫೈನಾನ್ಸಿಯಲ್ ಅಕೌಂಟಿಂಗ್ ಆಗಿರ್ಬೋದು, ಅದರ ಜೊತೆಗೆ ಮೈಕ್ರೋ ಎಕನಾಮಿಕ್ಸ್ ಗಳನ್ನು ಇದರೊಳಗಡೆ ಕಲಿತಾವೆ ಈ ಒಂದು ಮೊದಲನೇ ವರ್ಷದೊಳಗಡೆ. ಇನ್ನು ಎರಡನೇ ವರ್ಷದೊಳಗಡೆ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿತೀವಿ ಅಂತ ಹೇಳಿ ನೋಡ್ತಾ ಹೋಗೋಣ. ಇಲ್ಲಿ ಈ ಒಂದು ಬಿಸ್ನೆಸ್ ಎಥಿಕ್ಸ್ ಗಳನ್ನ ಕಲಿತೀವಿ, ಅದರ ಜೊತೆಗೆ ಕೋಆಪರೇಟ್ ಗವರ್ನರ್ ಅಂತ ಕಲಿತೀವಿ, ಬಿಸ್ನೆಸ್ ಪ್ಲಾನಿಂಗ್ಸ್ ಗಳನ್ನ ಕಲಿತೀವಿ, ಅದರ ಜೊತೆಗೆ ಈ ಒಂದು ಎಂಟರ್ಪ್ರೈನರ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ಇದರೊಳಗಡೆ ಕಲಿತಾ ಹೋಗ್ತೀವಿ. ಸೊ ಇದು ನಿಮಗೆ ಸೆಕೆಂಡ್ ಇಯರ್ ಒಳಗಡೆ ಆಯ್ತು. ಇನ್ನು ಥರ್ಡ್ ಇಯರ್ ಒಳಗಡೆ ಏನೆಲ್ಲ ಕಲಿತೀವಿ ಅಂತಂದ್ರೆ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅದ್ರ ಜೊತೆಗೆ ಆಪರೇಟಿಂಗ್ ರಿಸರ್ಚ್ ಅನ್ನು ಕೂಡ ಇದರೊಳಗಡೆ ಕಲಿತಾ ಹೋಗ್ತೀವಿ. ಅದಾದ್ಮೇಲೆ ಇದರೊಳಗೆ ನಮಗೊಂದಿಷ್ಟು ಪ್ರಾಜೆಕ್ಟ್ ವರ್ಕ್ ಅನ್ನು ಕೂಡ ಕೊಡ್ತಾರ, ಅದನ್ನು ಕೂಡ ನಾವು ಮಾಡ್ಬೇಕಾಗ್ತದ. ಈ ಒಂದು ಮ್ಯಾನೇಜ್ಮೆಂಟ್ ಅನ್ನ ಹೆಂಗ್ ಮಾಡ್ತೀವಿ, ಒಂದು ಕಂಪನಿ ಆಗಿರ್ಬೋದು, ಏನೋ ಒಂದು ನಿಮಗೆ ಆ ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ ಗಳನ್ನ ಆ ಒಂದು ಪ್ರಾಜೆಕ್ಟ್ ನ ಕೊಡ್ತಾರೆ, ಯಾವ ತರ ಬರೀಬೇಕು ಅಥವಾ ಯಾವ ತರ ಸಬ್ಮಿಟ್ ಮಾಡ್ಬೇಕಂತ ಅದರೊಳಗಡೆ ಪ್ರೊಸೀಜರ್ ಇರುತ್ತೆ ಈ ಒಂದು ಫೈನಲ್ ಇಯರ್ ಒಳಗಡೆ. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಒಂದು ಮಾರ್ಕೆಟಿಂಗ್ ಅಥವಾ ಹ್ಯೂಮನ್ ರಿಸರ್ಚ್ ಮೇಲೆ ಕೊಡ್ತಾರೆ ನಿಮಗೆ. ಸೊ ಅದರ ಅಂದ್ರೆ HR ಅಂತ ಹೇಳ್ತೀವಲ್ಲ, ಸೊ ಅದ್ರ ಮೇಲೆ ನಿಮ್ಗೆ ಒಂದು ಪ್ರಾಜೆಕ್ಟ್ ವರ್ಕ್ ಅನ್ನ ಕೊಡ್ತಾರೆ, ಅದನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗ್ತದೆ. ಸೊ ಇದು ನಿಮ್ಗೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಇದ್ರ ಸಿಲೆಬಸ್, ಅದ್ರೊಳಗಡೆ ಬರುವಂತ ಪ್ರಾಜೆಕ್ಟ್ ಗಳು ಏನಿರ್ತಾವ ಅಂತ ಹೇಳಿ ಇನ್ಫಾರ್ಮೇಶನ್. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಕೋರ್ಸ್ ನ ಮುಗಿಸಿದಿರಿ ನಾವು. ಸೊ ಈ ಕೋರ್ಸ್ ನ ಸಬ್ಜೆಕ್ಟ್ ಹೇಳಿದ್ರಿ. ಇದ್ರ ಒಳಗಡೆ ನಾವು ಈ ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ಮೇಲೆ ನಾವೇನೆಲ್ಲ ಜಾಬ್ ಅಪಾರ್ಚುನಿಟೀಸ್ ಗಳನ್ನ ನೋಡ್ಬೋದು, ಏನ್ ಕೆಲಸ ನಾವು ಮಾಡ್ಬೋದು ಅಂತ ಕೇಳ್ಬೋದು ನೀವು.
ಸೊ ಇದ್ರೊಳಗಡೆ ಜಾಬ್ ಪ್ರೊಫೈಲ್ ಯಾವ ತರ ಇರ್ತಾವ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾವಿಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡಬಹುದು, ಆಮೇಲೆ ಹ್ಯೂಮನ್ ರಿಸೋರ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಬಹುದು, ಅದಾದ್ಮೇಲೆ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಬಹುದು, ಆದ್ಮೇಲೆ ಈ ಒಂದು ಫೈನಾನ್ಸಿಯಲ್ ಅನಾಲಿಸಿಸ್ಟ್ ಆಗಿ ಕೆಲಸ ಮಾಡಬಹುದು, ಅದಾದ್ಮೇಲೆ ನಾವಿಲ್ಲಿ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಬಹುದು, ಆಮೇಲೆ ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಬಹುದು. ಈ ತರ ಹಲವಾರು ನಿಮಗೆ ಬಿಸ್ನೆಸ್ ಗೆ ಸಂಬಂಧಪಟ್ಟಿರುವಂತಹ ಜಾಬ್ ಪ್ರೊಫೈಲ್ಸ್ ಗಳು ಬಹಳಷ್ಟು ಇದ್ರೊಳಗಡೆ ಇರ್ತಾವೆ. ಸೊ ಈ ಕೋರ್ಸ್ ನ ಮುಗಿಸಿದ್ವಿ, ಇದರೊಳಗಡೆ ಜಾಬ್ ಅಪಾರ್ಚುನಿಟಿಸ್ಗಳನ್ನ ಹೇಳಿದ್ರಿ. ನಾವು ಜಾಬ್ ಮಾಡ್ಬೇಕಾದ್ರ ನಮ್ಮ ಸ್ಯಾಲರಿ ಸ್ಕೇಲ್ ಎಷ್ಟಿರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ನೀವು ಫ್ರೆಶರ್ ಆಗಿ ಜಾಯ್ನ್ ಆದಾಗ ನಿಮ್ಮ ಸ್ಯಾಲರಿ ಎಷ್ಟಿರುತ್ತಂದ್ರ ಅಪ್ರಾಕ್ಸಿಮೇಟ್ಲಿ 4.5 to 6 lakh ಪರ್ ಆನಮ್ ನೀವು ಸ್ಯಾಲರಿನ ತಗೊಂತೀರಿ. ಅದಾದ್ಮೇಲೆ ನಿಮ್ಮ ಸ್ಕಿಲ್ ಅಥವಾ ನಿಮ್ಮ ಬಿಸ್ನೆಸ್ ಎಥಿಕ್ಸ್ ಗಳ, ನಿಮ್ಮ ಒಂದು ರೂಲ್ಸ್ ಗಳ ಒಂದಷ್ಟು ಇಂಪ್ರೂವ್ಮೆಂಟ್ ಆದ್ಮೇಲೆ ಸೊ ನಿಮ್ಮ ಸ್ಯಾಲರಿ ಸ್ಕೇಲ್ ಇದಕ್ಕಿಂತ ಜಾಸ್ತಿ ಹಾಕೊಂತ ಹೋಗ್ತತಿ. ಸೊ ನೀವು ಸ್ಯಾಲರಿನ ಹೆಚ್ಚಿಗೆ ಪಡ್ಕೊಂತ ಹೋಗ್ತೀರಿ. ಸೊ ಇದು ನಿಮ್ಮ ಸ್ಯಾಲರಿ ಸ್ಕೇಲ್ ಆಯ್ತು. ಇನ್ನ ಈ ಕೋರ್ಸ್ ನ ಮುಗಿಸಿದ್ವಿ, ಈ ಕೋರ್ಸಿನ ಸಬ್ಜೆಕ್ಟ್, ಜಾಬ್, ಸ್ಯಾಲರಿನೂ ಕೂಡ ಹೇಳಿದ್ರಿ. ನಾವು ಈ ಕೋರ್ಸ್ ನ ಮುಗಿಸಿದ ಮೇಲೆ ನಮಗೇನಾದ್ರೂ ಇದ್ರೊಳಗಡೆ ಹೈಯರ್ ಎಜುಕೇಶನ್ ಅವಕಾಶ ಇದೆಯಾ, ನಾವು ಇದ್ರ ಮೇಲೆ ಜಾಸ್ತಿನ ಕಲಿಬೇಕು ಅನ್ಕೊಂಡಿದ್ವಿ, ಅದಕ್ಕೇನಾದ್ರೂ ಅವಕಾಶ ಇದೆಯಾ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಇದ್ರೊಳಗಡೆ ಅವಕಾಶಗಳು ಇರ್ತಾವು. ಏನೆಲ್ಲ ಹೈಯರ್ ಎಜುಕೇಶನ್ ನೋಡ್ಬೋದು ಅಂತಂದ್ರೆ ನೀವು ಮೊದಲನೇದು MBA ನ ಮಾಡ್ಬೋದು ನೀವು, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್ ಅಂತೇಳಿ. ಅದಾದ್ಮೇಲೆ MMA ಅಂತಾನು ಕೂಡ ಮಾಡ್ಬೋದು ಒಂದು, ಅಂದ್ರೆ ಮಾಸ್ಟರ್ಸ್ ಇನ್ ಮ್ಯಾನೇಜ್ಮೆಂಟ್ ಸ್ಟಡಿ ಅಂತಾನು ಕೂಡ ಕಲಿಬಹುದು ನೀವು. ಈ ತರ ನಿಮ್ಗೆ ಹೈಯರ್ ಎಜುಕೇಶನ್ ಅದು ಅವಕಾಶಗಳು ಕೂಡ ಈ ಒಂದು ಕೋರ್ಸ್ ಒಳಗಡೆ ಇರ್ತಾವು. ವಿದ್ಯಾರ್ಥಿಗಳೇ, ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಈ ಒಂದು BMS ಅನ್ನೋ ಒಂದು ಕೋರ್ಸಿನ ಬಗ್ಗೆ, ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡಿ ಅಂತ ಕರಿತೀವಿ ನಾವು ಈ ಕೋರ್ಸ್ಗೆ. ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೋರ್ಸ್ ನ ಸರ್ಚ್ ಮಾಡ್ತಾ ಇರಲ್ಲ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ವಿದ್ಯಾರ್ಥಿಗಳು ಈಗ ಈ ವಿಡಿಯೋನ ನೋಡ್ತಾ ಇದ್ರಲ್ಲ, ನಮ್ಮ ಒಂದು ವಿಡಿಯೋನ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ and please do subscribe our channel. Thank you.